ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಉತ್ಖನನ ಇವತ್ತು 10ನೇ ದಿನ ಕಾಲಿಟ್ಟಿರುವಂತದ್ದು. ಏನು ಕಳೆದ 2 ದಿನಗಳಿಂದ ರಜೆ ಇತ್ತು, ಆದ್ರೆ ಇವತ್ತು ಮತ್ತೆ ಉತ್ಖನನ ಆರಂಭ ಆಗಿರುವಂತದ್ದು. ಇದೇ ಸ್ಥಳದಲ್ಲಿ ಇದನ್ನು ನೋಡ್ತಾ ಇರಬಹುದು. ಏನು ದೇವಸ್ಥಾನದ ಎದುರುಗಡೆ ಏನು 10x10 ಅಡಿಯಲ್ಲಿ ಏನು ಉತ್ಖನನ ನಡೀತಾ ಇದೆ. A1 AB ಮತ್ತೆ A1 ಮತ್ತು B1 ಅಂತ ಹೇಳಿ ಏನು ಬಾಕ್ಸ್ ಗಳನ್ನ ಮಾಡಿದ್ರೆ ಸುಮಾರು 10 ಅಡಿವರೆಗೂ ಕೂಡ ಈಗಾಗಲೇ ಏನು ಉತ್ಖನನ ಆಳ ಅಗದಿರುವಂತದ್ದು. ಸಾಕಷ್ಟು ಅವಶೇಷಗಳು ಕಳೆದ 10 ದಿನಗಳಿಂದ ಇಲ್ಲಿ ಪತ್ತೆಯಾಗಿರುವಂತದ್ದು. ಪ್ರಮುಖವಾಗಿ ನೋಡ್ತಾ ಇರಬಹುದು, ಸಾಕಷ್ಟು ಈಗ ದೊಡ್ಡ ದೊಡ್ಡ ಬಂಡೆಗಳು ಇಲ್ಲಿ ಪತ್ತೆ ಆಗ್ತಾ ಇದಾವೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ A1 ಮತ್ತೆ B1 ಅಂತಕ್ಕಂಥ ಏನು ಬಾಕ್ಸ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏನು ಬಿರುಕು ಬಿಡ್ತಾ ಇದೆ. ಹೀಗಾಗಿ ಅದು ಎಲ್ಲೋ ಒಂದ್ ಕಡೆ ಕಾರ್ಮಿಕರಿಗೆ ಸಾಕಷ್ಟು ಆತಂಕ ಕೂಡ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಅದ್ರ ಕೆಳಗಡೆನೆ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಅಕಸ್ಮಾತ್ ಏನಾದ್ರು ಆ ಒಂದು ಬಂಡೆಗಳು ಏನಾದ್ರು ಮೈಮೇಲೆ ಬಿದ್ದರೆ ಹೇಗೆ ಅನ್ನುವಂತ ಆತಂಕ ಅವರಲ್ಲಿ ಮನೆ ಮಾಡಿರುವಂತದ್ದು. ಹೀಗಾಗಿ ಕೆಲಸವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಆರಂಭ ಮಾಡಿದರೆ, ಅಂದ್ರೆ ಏನು ಬಿರುಕು ಬಿಟ್ಟಿದೆ, ಆ ಬಿರುಕು ಬಿಟ್ಟಿರುವಂತ ಜಾಗದ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾ ಇರುವಂತದ್ದು. ಹೀಗಾಗಿ ಅದನ್ನ ಸೂಕ್ಷ್ಮವಾಗಿ ಈ ಒಂದು ಅಗಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಾಕಷ್ಟು ಅವಶೇಷಗಳು ಈಗಾಗಲೇ ಪತ್ತೆಯಾಗಿರುವಂತದ್ದು. ಇದು A1 ಅಂತಕ್ಕಂಥ ಏನು ಬಾಕ್ಸ್ ಇದರಲ್ಲಿ ಅಗಿತಾ ಇರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು ಇದು ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅಂತ ಹೇಳಿ. ಈ ಒಂದು ಏನು ಪಕ್ಕದಲ್ಲಿರ್ತಕ್ಕಂಥ ಭೂಮಿ ಇದು ಏನಿದೆ ನೆಲ, ಇದು ಪೂರ್ತಿ ಬಿರುಕು ಬಿಟ್ಟಿರುವಂತದ್ದು, ಎಲ್ಲಿ ಬಾಗಿರುವಂತದ್ದು. ಹೀಗಾಗಿ ಅಲ್ಲಿ ಏನು ಕಾರ್ಮಿಕರು ಏನಿದ್ದಾರೆ ಅಲ್ಲಿ ಕಲ್ಲಿಟ್ಟಿದ್ದಾರೆ. ಆ ಕಲ್ಲು ಇಟ್ಟಿರೋದ್ರಿಂದ ಇಲ್ಲಿ ಯಾರಾದ್ರೂ ಬಂದ್ರೆ ಅಥವಾ ಅಲ್ಲಿ ನಿಂತ್ಕೊಂಡ್ರೆ ಅದು ಏನಾದ್ರೂ ಬೀಳೋ ಚಾನ್ಸಸ್ ಇದೆ. ಹೀಗಾಗಿ ಏನು ಅದನ್ನ ಬಿಟ್ಟು ಈಗ ಕೆಲಸವನ್ನ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಅವಶೇಷಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆದ್ರೆ ಏನು ಕೆಲಸವನ್ನ ಅಂದ್ರೆ ಅಗಿಯುವಂತ ಕೆಲಸವನ್ನ ಮಾತ್ರ ಕಾರ್ಮಿಕರು ಮುಂದುವರಿಸಿದ್ದಾರೆ. ಅಂದ್ರೆ ಏನು ಇಲ್ಲಿ ಟಂಕಸಾಲೆ ಇತ್ತು, ಮತ್ತೆ ಏನು ಕಲ್ಲಿನ ರಸ್ತೆ ಇತ್ತು, ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅವಶೇಷಗಳು ಪತ್ತೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಇನ್ನೂ ಅವಶೇಷಗಳು ಹುಡುಕ್ತಾ ಇದ್ದಾರೆ. ಅಂದ್ರೆ ಆ ಕಲ್ಲಿನ ರಸ್ತೆ ಸಿಗೋವರೆಗೂ ಕೂಡ ಉತ್ಖನನ ಕಾರ್ಯ ಮುಂದುವರಿಯಲಿದೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ್.